ಇವತ್ತು ಈವೆಂಟ್ ಮಾಡಿರೋದು ತುಂಬ ಖುಷಿ ಆಗ್ತಿದೆ. ಇದೇ ತಿಂಗಳು 18ನೇ ತಾರೀಕು ಕೋರ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರು ಸಾಂಗ್ ಎಲ್ಲ ನೋಡಿದ್ರಿ, ತುಂಬ ಇಷ್ಟ ಆಯಿತು ಅನ್ಕೊತೀನಿ. ಎಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಇದರಲ್ಲಿ ಕೋರ ಸಿನಿಮಾದಲ್ಲಿ ಸ್ಪೆಷಲಾಗಿ ಎಲ್ಲ ಟೀಮ್ ವರ್ಕು, ಎಲ್ಲ ಆರ್ಟಿಸ್ಟ್ಗಳು ಇದ್ದಾರೆ. ತುಂಬ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ತಾ ಹೋದರೆ ತುಂಬ ಟೈಮ್ ಆಗ್ಬೋದು. ಬಟ್ ಈ ಸಿನಿಮಾದಲ್ಲಿ ಇವತ್ತು ಈ ವೇದಿಕೆ ಹತ್ತಿದ್ದೇನೆಂದರೆ ನಮಗೆ ಮೂರ್ತಣ್ಣನೇ ಕಾರಣ. ಒಂದು ರಿಯಾಲಿಟಿ ಶೋಗಳ ಮುಖಾಂತರ ಬಂದು ಎಲ್ಲೋ ಒಂದು ಕಡೆ ಎದ್ದು ಬೆಳೆದು ಕಷ್ಟಪಟ್ಟು ಮಾಡ್ಬೇಕಂದ್ರೆ ಒಂದು ಒಳ್ಳೆ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು, ಸುನಾಮಿ ಕಿಟಿನ ಸೂಟ್ ಆಗ್ತಾನೆ ಈ ಕೋರ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅಂತ ನನ್ನ ಸೆಲೆಕ್ಟ್ ಮಾಡಿ ಒಂದು ಅದ್ಭುತವಾಗಿ ಒಂದು ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ. ಹಾಗೇನೆ ಹೊರಟ ನೋಡಿರ್ಬೋದು, ಪ್ರಶಾಂತ್ ಸರ್ ಇಲ್ಲ ಇದ್ದಾರೆ, 100 ಡೇಸ್ ಕೊಟ್ಟಿರೋ ಮೂವಿ ನಮ್ಗೆ ಅವಾಗಿಂದ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಅಂಥ ಡೈರೆಕ್ಟರ್ ಹತ್ರ ನಾನು ಸಿಗಾಕೊಂಡು ನನಗಿರೋ ಟ್ಯಾಲೆಂಟ್ನ 4 ಜನಕ್ಕೆ ತೋರಿಸ್ಬೇಕನ್ನೋದು ತುಂಬ ಕಷ್ಟ. ಯಾಕೆಂದರೆ ಯಾರು ಇವತ್ತು ದುಡ್ಡು ಹಾಕಿ ಒಬ್ಬ ಡೈರೆಕ್ಟರ್ನ ಕರ್ಕೊಬಂದು ಹೀರೋನ ಸೆಲೆಕ್ಟ್ ಮಾಡಿ ಮಾಡೋಕ್ಕೆ ಹೋಗಲ್ಲ. ಅಂಥದ್ದು ರಿಯಾಲಿಟಿ ಶೋಗಳಲ್ಲಿ ಮಾಡಿದಾಗ ನೀವೇನೋ ಅನ್ಕೊಂಡಿದ್ರಿ, ಬಟ್ ಈಗ ರಿಯಾಲಿಟಿ ಸ್ಟಾರ್ ಮಾಡಿಕೊಂಡು ಕೋರ ಮಾಡಿಕೊಂಡು ಒಂದೊಳ್ಳೆ ಸ್ಟಂಟ್ಸು, ಒಂದೊಳ್ಳೆ ಕಾನ್ಸೆಪ್ಟು, ಒಂದೊಳ್ಳೆ ಸುನಾಮಿ ಕಿಟಿಗೆ ಯಾವ ಥರ ಇರಬೇಕು ಒಂದು ಲೈನ್ ಮಾಡಿಕೊಂಡು ಓಟ ಶೋ ಅವರು ತುಂಬ ಅದ್ಭುತವಾಗಿ ಕೋರನ ತೋರಿಸಿದ್ದಾರೆ. ಟ್ರೈಲರ್ ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಟೀಸರ್ನು ತುಂಬ ಇಷ್ಟಪಟ್ಟಿದ್ದಾರೆ. ಒಪ್ಪಿಕೊಂಡಳು ಸಾಂಗು, ಮತ್ತು ಹೇಮಂತ್ ಸರ್ ತುಂಬ ಅದ್ಭುತವಾಗಿ ಮ್ಯೂಸಿಕ್ಕು ಮತ್ತು ಇದೆಲ್ಲ ಮಾಡಿದ್ರು. ಎಡಿಟರ್ ಸರ್ ಸೂಪರಾಗಿ ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಹೊಸ ಪ್ರತಿಭೆಗಳಿಗೆ ಇಂಥ ಬ್ಯಾನರಲ್ಲಿ, ರತ್ನಮ್ಮ ಬ್ಯಾನರಲ್ಲಿ ಒಂದು ಬೆಳೀತಾರಂಥ ಪ್ರತಿಭೆಗಳನ್ನ ಬೆಳೆಸೋದು ತುಂಬ ಖುಷಿನೇ, ತುಂಬ ಇಷ್ಟ ಆಗುತ್ತೆ. ಆದರೆ ನಮ್ಮ ಮೂರ್ತಣ್ಣ ಹೇಳ್ದಂಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಪ್ರತಿಯೊಂದು ಲೊಕೇಶನ್ಲು ಕಾಂಪ್ರಮೈಸ್ ಆಗ್ತಾನೆ, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಮತ್ತು ಒಂದೊಂದು ಲೊಕೇಶನ್ಗಳಿಗೂ ಹೋಗಿ ಚರಿಷ್ಮಾ ಹೇಳ್ದಂಗೆ ತುಂಬ ಸತಿ ಸಾಂಗ್ ಶೂಟಲ್ಲಿ ಏಟ್ ಬಿದ್ದಿತ್ತು. ಮತ್ತು ಫೈಟ್ ಮಾಡಬೇಕಂದ್ರೆ ರಿಸಿಕ್ ತೊಗೊಂಡು ಫೈಟ್ ಮಾಡ್ತಿದ್ದೋ. ಯಾಕೆಂದ್ರೆ ಯಾರು ಬಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಯಾರು ಬೆಳೆಯಲ್ಲ, ಬೆಳೆಸ್ಬೇಕಷ್ಟೇ. ನಾವಾಗ ಬೆಳಿಬೇಕಂದ್ರೆ ನಾವು ಕಷ್ಟಪಡಲೇಬೇಕು. ಡೆಡಿಕೇಶನ್, ಡೂ ಆರ್ ಡೈ ಅಂತ ಹೇಳ್ತಾರಲ್ಲ ಆ ಥರ. ಕೋರದಲ್ಲಿ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಆಕ್ಟಿಂಗ್ ಮಾಡಿದ್ದೀನಿ, ಶೂಟಿಂಗ್ ಬಂದ ತಕ್ಷಣ ಮುಗಿತನ್ನೋದಲ್ಲ. ಆ ಪ್ಲೇಸಲ್ಲಿ ಏನಿದೆ ಅದನ್ನ ಶ್ರೀ ಸಾರ್ ಆಗಿರ್ಬೋದು, ಮೂರ್ತನ ಏನೋ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿರೋ ಅದಕ್ಕೆ ಸಂಪೂರ್ಣವಾಗಿ ನಾವು ಜೀವ ತುಂಬಬೇಕು. ಇಲ್ಲಿ ಮಾಡಿರೋಂಥ ಪ್ರತಿಯೊಬ್ಬರೂ ಜೀವ ತುಂಬಿದ್ರೆ ಈ ಕೋರಾಗೆ. ದಯವಿಟ್ಟು ಎಲ್ಲ 18ನೇ ತಾರೀಕು ಬಂದು ಸಿನಿಮಾ ನೋಡಿ. ನೀವೇನು ಅನ್ಕೊಂಡಿದ್ರೆ, ಈಗ ಹೊಸ ಸಿನಿಮಾಗಳು ತುಂಬ ಸಿನಿಮಾಗಳು ಬರ್ತಿದೆ, ಅದಕ್ಕೂ ಮೀರಿ ಏನೋ ನಮ್ಮ ಒಂದು ಹೊಸ ಸಿನಿಮಾ ಮಾಡಿದ್ದೀವಿ, ಹೊಸ ಸ್ಪೂರ್ನ ಹಾಕೊಂಡು ಗೆಲ್ಲಬೇಕಂತ ಮೂರ್ತನ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋದು ಕೊರಗಜ ದೇವ ಭಕ್ತಿ ನಮ್ಮ ಮೂರ್ತನವರು. ಕೊರಗಜನ್ ಸೀನು ತುಂಬ ಇದೆ, ನೀವು ನೋಡಿರ್ಬೋದು. ಆ ದೇವರ ಆಶೀರ್ವಾದ ತುಂಬ ನಮ್ಮ ಕೋರ ಸಿನಿಮಾ ಮೇಲೆ ಇದೆ. ಹಾಗೆ ಈ 18ನೇ ತಾರೀಕು ಸಿನಿಮಾ ಬಂದು ನೋಡಿದವರು ಯಾರನ್ನು ನೆಗೆಟಿವ್ ರಿವ್ಯೂ ಬರೆಯಲ್ಲ ಅನ್ಕೊಂಡಿದ್ದೀನಿ. ಯಾಕೆ ಮಾಧ್ಯಮದವ್ರದ್ದು ಎಲ್ಲ ಪ್ರತಿಯೊಬ್ಬರದ್ದು ಒಂದು ವಿಡಿಯೋ ಮಾಡ್ತಾರೆ. ಆದ್ರೂ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಸಿನಿಮಾನ ದಯವಿಟ್ಟು ಇಷ್ಟಪಡಿ, ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಇಷ್ಟ ಅಂದರೆ ಕಾನ್ಸೆಪ್ಟ್ ಏನಿದೆ, ಕತೆ ಏನಿದೆ ನಿಮ್ಗೆ ಅರ್ಥ ಆಗುತ್ತೆ. ಅವತ್ತು 18ನೇ ತಾರೀಕು ಸುನಾಮಿ ಕಿಟ್ ಏನು ಮಾಡಿದ್ದಾರೆ, ಮತ್ತು ಚರಿಷ್ಮರು ತುಂಬ ಆಕ್ಟಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಹೀರೋಯಿನ್ ಪಾಯಿಂಟರ್ದಲ್ಲಿ ಒಂದು ಒಳ್ಳೇದಾಗಬೇಕು ಚರಿಷ್ಮನ್ಗೂ. ಮತ್ತು ನಮ್ಮ ಮುನಿ ಸರ್ ಒಂದು ಸಖತ್ತು ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಏನು ಕ್ಯಾರೆಕ್ಟರ್ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಸೌಜನ್ಯನೂ ಅಷ್ಟೇ, ಅಮ್ಮನ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅಮ್ಮ ಅಲ್ಲ, ಅವರು ಹೀರೋಯಿನ್ ಇದ್ದಂಗೆ ಇದ್ದಾರೆ. ನೆಕ್ಸ್ಟ್ ಹೀರೋಯಿನ್ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಚೆಲುವಣ್ಣ ಕೋ ಪ್ರೊಡ್ಯೂಸರು, ನಮ್ಮ ಮೂರ್ತಣ್ಣ ಬ್ರದರು, ಅವರು ನಮ್ಮ ಹಾಗೆ ತುಂಬ ಸಾಥ್ ಕೊಟ್ಟು ಒಂದೊಳ್ಳೆ ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ರಣ್ಣ. ನಿಮ್ಗೆ ಒಳ್ಳೇದಾಗಬೇಕು. ಮಂಜಕ್ಕ ಮತ್ತೆ ನಮ್ಮ ಮೂರ್ತಣ್ಣವ್ರ ಫ್ಯಾಮಿಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಪ್ರೊಡ್ಯೂಸರ್ಗಳು ಮನೇಲಿ ಕೂತ್ಕೊಂಡು ಸಪ್ಲರ್ನ ಕಳಿಸಿ ಊಟ ಮಾಡಿ ಅಂತಾರೆ. ಇಡೀ ಫ್ಯಾಮಿಲಿ ಬಂದು ಎಲ್ರಿಗೂ ಊಟ ಬಡಿಸಿ ಮಾಡಿ ಸೆಟ್ಟಲ್ಲಿ ಪ್ರತಿಯೊಂದು ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂಡಿದ್ದಾರೆ. ಎಲ್ಲ ಫ್ಯಾಮಿಲಿಗಳು ಮಾಡಲ್ಲ, ಯಾಕೆಂದ್ರೆ ಅವರು ಯಾರನ್ನ ಬೆಳೆಸ್ಬೇಕಂತ ಮಾಡ್ತಿಲ್ಲ. ಅವರು ಹಾಕಿರೋಂಥ ಬಂಡವಾಳಿಗೆ ಎಲ್ರಿಗೂ ಒಳ್ಳೇದಾಗಬೇಕು. ಇಷ್ಟು ಜನ ಆರ್ಟಿಸ್ಟ್ಗಳಿಗೆ ಒಳ್ಳೇದಾಗಬೇಕು. ನಮ್ಮ ಫ್ಯಾಮಿಲಿನೂ ಸಪೋರ್ಟ್ ಅನ್ಕೊಂಡು ನಿಂತ್ಕೊಂಡು ಮಂಜಕ್ಕ ಮತ್ತೆ ಮನು, ಸಾಗರು ಮತ್ತೆ ಕಾವ್ಯ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕು. ಅವ್ರು ಹಾಕಿರೋ ಬಂಡವಾಳ ಬರಬೇಕು, ಡಬಲ್ ಬರಬೇಕು. ನಮ್ಮ ಮೂರ್ತಿನ ಎಲ್ಲ ಕೂತ್ರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೋರ ಬಗ್ಗೆ ಏನು ಹೇಳೋದಂದ್ರೆ, ಒಳ್ಳೆ ಕಂಟೆಂಟ್ ಇರಬೇಕು. ಪರಭಾಷೆಗಳ ಸಿನಿಮಾಗಳನ್ನ ಇಷ್ಟಪಡ್ತೀರಾ, ನಮ್ಮ ಕೋರೋನಾ 100% 18ನೇ ತಾರೀಕು ಇಷ್ಟಪಟ್ಟೇ ಪಡ್ತೀರಾ. ನೀವು ಪ್ರಿಸರ್ವೇಷನ್ ನೋಡ್ಬೋದು, ಲೊಕೇಶನ್ ಆಗಿರ್ಬೋದು, ಮತ್ತೆ ಅದು ನೋಡಿ ಅದು ಸಾಂಗಲ್ಲಿ ಮಾಡಿರೋಂಥ ಒಂದು ಸೀನು. ನೀವು ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಎಲ್ಲರೂ ಟ್ರೈಲರ್ಲಿ ಸೂಪರ್ ಆಗಿ ಮಾಡಿರ್ತಾರ, ಸಿನಿಮಾದಲ್ಲಿ ಏನೂ ಇಲ್ಲ ಅಂತ. ಸಿನಿಮಾದಲ್ಲಿ ನೀವೇನು ಟ್ರೈಲರ್ ನೋಡಿರ್ತೀರ, ಸಿನಿಮಾದಲ್ಲಿ A to Z ಹಂಗೆ ಇರುತ್ತೆ. ಆ ಮೇಕಿಂಗು, ಆ ಕ್ವಾಲಿಟಿ, ಆ ಕಾನ್ಸೆಪ್ಟು ಎಕ್ಸ್ಟ್ರಾರ್ಡನರಿಗೆ ನಿಮ್ಗೆ ಇಷ್ಟಪಡುತ್ತೆ. ನಾನು ಹೀರೋ ಆಗಿ ಅಂತ ಹೇಳ್ತಿಲ್ಲ, ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಸಿನಿಮಾ ಬಗ್ಗೆ ನೀವು ನೋಡಿದಾಗ ಅವತ್ತು ತುಂಬ ಖುಷಿ ಪಟ್ಟೇ ಬಿಡ್ತೀರಾ. ಎಲ್ಲರೂ ಆಶೀರ್ವಾದ ಮಾಡಿ. ಸೂತ್ರ ಕಟ್ರೆ ಗಾಳಿಪಟ, ಸುನಾಮಿ ಬಂದರೆ ಕೋರೋನಾ ಆರ್ಭಟ ಅಂತ 18ನೇ ತಾರೀಕು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಇರಬೇಕು. ಅದೇ ಥರ ನಮ್ಮ ಸಂಜಯ್ ಗೌಡರು ನಮ್ಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಅಣ್ಣ ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಮಾತಾಡ್ಬೇಕು 2 ಮಾತು.